ಬನ್ನಿ ನಮ್ಮ ಮೇಷ್ಟ್ರಿದ್ದಾರೆ ಕೇಶವಜಿ ಏನಂತಿರ್ತಾವೆ, ಏನು ನಿರೀಕ್ಷೆಗಳಿದೆ, ಏನಾಗ್ಬೋದು ಈ ಸರಿ? ಒಂದು ವಿಕಸಿತ ಭಾರತದ ಇದಕ್ಕೆ ಇದು ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಒಂದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಾವು ಮೋದಿಜಿಯವರ ಬಜೆಟ್ಗಳಲ್ಲಿ ಸಹಜವಾಗಿ ನೋಡಿದ್ದೀವಿ. ಈ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಈ ಸರಿ ನನಗೆ ವಿಕಸಿತ ಭಾರತದ ಪೂರ್ಣ ನಿರ್ಮಾಣಕ್ಕೆ ಈ ದೇಶದಲ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಶಾರ್ಟ್ ಟರ್ಮಲ್ಲಿ, ಯಾಕಂದರೆ ಬರೀ ಲಾಂಗ್ ಟರ್ಮಲ್ಲಿ ನೀವು ಹೇಳ್ತೀರಿ ಇನ್ ದಿ ಲಾಂಗ್ ರನ್ ವಿ ಆರ್ ಆಲ್ ಡೆಡ್ ಅಂತ ಕೀನ್ಸ್ ಹೇಳಿರೋದನ್ನೇ ಎಲ್ಲರೂ ಹೇಳ್ಬಿಡ್ತಾರೆ. ಆದರೆ ಲಾಂಗ್ ಟರ್ಮು ಬೇಕು, ಶಾರ್ಟ್ ಟರ್ಮು ಬೇಕು. ಶಾರ್ಟ್ ಟರ್ಮ್ಗಾಗಿ ನಾನು ಅಂದ್ಕೊಳ್ತೀನಿ ಒಂದು ಫಾರ್ಮರ್ಸ್ಗೆ, ಮಧ್ಯಮ ವರ್ಗದ ಜನಕ್ಕೆ, ಜನಸಾಮಾನ್ಯರಿಗೆ ಇವ್ರನ್ನ ಟಾರ್ಗೆಟ್ ಮಾಡಿ. ಯಾಕೆಂದರೆ ಈಗ ಅನ್ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಡೇಟಾ ಏನೇ ಹೇಳಿದ್ರೂ ಜಾಸ್ತಿ ಇರೋದಂತೂ ಸಹಜವಾಗಿ ಗೊತ್ತಾಗ್ತಿದೆ, ಇದಕ್ಕೆ ಕಾಣಿಸ್ತಿದೆ ಕಣ್ಣಿಗೆ. ಯಾಕೆಂದರೆ ಈವನ್ ಎಕನಾಮಿಕ್ ಸರ್ವೆನ ನೀವು ಒಂದು ಸ್ವಲ್ಪ ಇದನ್ನು ಮಾಡಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನ್ಎಂಪ್ಲಾಯ್ಮೆಂಟ್ ಇರೋದನ್ನು ಅವರು ಒಪ್ತಾರೆ. ಯಾಕೆಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಗೆ ಈಗಲೂ ಕೊಡ್ತಾ ಇರೋದು ವರ್ಕ್ ಫೋರ್ಸು 11.4%. ನೀವು ಯಾವುದೇ ದೇಶಗಳು ಅಭಿವೃದ್ಧಿ ಹೊಂದಿರೋ ದೇಶಗಳಲ್ಲಿ ಮಿನಿಮಮ್ 25% ಇರೋದನ್ನು ನೀವು ನೋಡ್ಬೋದು. ನಮ್ಮಲ್ಲಿ ಕೇವಲ 11.4% ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು. ಆಮೇಲೆ ಈ ಕಾರ್ಪೊರೇಷನ್ಸು ಕ್ಯಾಪಿಟಲ್ ಫಾರ್ಮೇಷನ್ ತುಂಬ ಕಡಿಮೆ ಇದೆ ಅಂತ ಎಕನಾಮಿಕ್ ಸರ್ವೆ ಕೂಡ ಹೇಳುತ್ತೆ. ಸೊ ಇದು ಮೇಜರ್ ಚಾಲೆಂಜಸ್ಸು. ಮತ್ತು ವರ್ಲ್ಡ್ ಅನ್ಸರ್ಟನಿಟಿ, ಗ್ಲೋಬಲ್ ಅನ್ಸರ್ಟನಿಟೀಸು, ಜಿಯೋಪೊಲಿಟಿಕಲ್ ಇದು ಆರ್ಥಿಕ ಸಮೀಕ್ಷೆ ಅದರದನ್ನೇ ಹೇಳ್ತಾ ಇದೆ. ಅದನ್ನೇ ಅನ್ಎಂಪ್ಲಾಯ್ಮೆಂಟ್ ಬಹಳ ಇಳಿಕೆ ಆಗಿದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಅದಕ್ಕೆ ಅದರಲ್ಲಿ ಹೇಳಿರೋದ್ರು ಅದರಲ್ಲೇ ಇನ್ನೂ ಒಂದು ಅಂಶ ನೀವು ನೋಡಿದ್ರೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅನ್ಎಂಪ್ಲಾಯ್ಮೆಂಟ್ನ ಈ ಸರಿ ಟ್ಯಾಕಲ್ ಮಾಡ್ತಾರೆ. ಇದರಲ್ಲಿ ಮೈಕ್ರೋ ಇಂಡಸ್ಟ್ರೀಸ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ಗೆ ಈ ಸರಿ ಗ್ಯಾರಂಟಿ ಹೆಚ್ಚು ಒತ್ತು ಕೊಡ್ತಾರೆ ಅಂತ ನಾನು ಮಾಡ್ಬೋದು ಅನ್ನಲ್ಲ, ಮಾಡ್ತಾರೆ ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ಏಕೆಂದರೆ ಟ್ಯಾಕ್ಸ್ ರೆವೆನ್ಯೂ ಹೆಚ್ಚಿದೆ, ಅಗ್ರಿಕಲ್ಚರ್ ಗ್ರೋತ್ ಈ ಸರಿ ಲಾಸ್ಟ್ ಇಯರ್ ಸ್ವಲ್ಪ ಕಳೆಗುಂದಿದೆ, ಅದನ್ನು ಇಂಪ್ರೂವ್ ಮಾಡಬೇಕು. ಸೊ ಓವರಾಲ್ ಯಾವ ರೀತಿಯಲ್ಲಿ ಇಂಡಿಯಾಗೆ ಒಂದು ಬ್ಲೂ ಪ್ರಿಂಟ್, ಒಂದು ಶಾರ್ಟ್ ರನ್ ಬ್ಲೂ ಪ್ರಿಂಟು, ಒಂದು ಲಾಂಗ್ ರನ್ ಬ್ಲೂ ಪ್ರಿಂಟ್ ಎರಡೂ ಈ ಆಯವ್ಯಯದಲ್ಲಿ ನನಗೆ ಕಾಣುತ್ತೆ ಅಂತ ನನಗೆ ತುಂಬ ಆಶಾದಾಯಕವಾಗಿದ್ದೀನಿ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮಗೆ 43% ಡಿಪ್ ಆಗಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮಗೆ ಈವನ್ ಕೋವಿಡ್ ಟೈಮಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ನಾವು ಯಾವಾಗ ಲೋಕಲ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಆತ್ಮನಿರ್ಭರ್ ಭಾರತ್ ಮೂಲಕ. ಈಗ ಮೈಕ್ರೋ ಇಂಡಸ್ಟ್ರೀಸಲ್ಲಿ ನೀವು ನೋಡಿ, ಚೈನಾ ಬಗ್ಗೆ ನಾವು ಇಷ್ಟು ದಿನ ಇದ್ದದ್ದ ಧೋರಣೆಗೂ ಈ ಸರಿ ಎಕನಾಮಿಕ್ ಸರ್ವೆ ಹೇಳ್ತಾ ಇರೋದಕ್ಕೂ ವ್ಯತ್ಯಾಸ ಇದೆ. ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ನಾವು ಚೈನಾಯಿಂದ FDIನ ಇದು ಇನ್ವೈಟ್ ಮಾಡೋಣ, ಇನ್ನೂ ಹೆಚ್ಚು ಜಾಸ್ತಿ ಮಾಡ್ಕೊಳ್ಳೋಣ, ಅವಾಗ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗುತ್ತೆ ಅಂದರೆ ನಿಮಗೆ ಅಮೌಂಟ್ ಆಫ್ ಚೇಂಜಸ್ ಕಾಣಿಸ್ತಾ ಇದೆ. ರಿಫಾರ್ಮ್ಸಲ್ಲಿ ನಾವು ಒಂದಕ್ಕೆ ನಿಂತ್ಕೊಳ್ಳಲ್ಲ, ಇಂಡಿಯಾಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ. ಏನೇನು ಪ್ರಿಕಾಷನ್ಸ್ ಬೇಕೋ ತಗೊಳ್ಳುವ ನೀತಿ ನಿಲುವುಗಳಲ್ಲಿ ಬಹಳ ಬದಲಾವಣೆಗಳಿದೆ, ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕ್ಲಿಯರ್ ಆಗಿ ಎಕನಾಮಿಕ್ ಸರ್ವೆ ಅದನ್ನ ಹೇಳ್ತಾ ಇದೆ. ಸೊ ಅದರದ್ದು ಮುಂದುವರಿದ ಭಾಗ ನಾವು ಇವತ್ತು ಆಯವ್ಯಯದಲ್ಲಿ ಕಾಣ್ತೀವಿ ಅಂತ ನನಗನ್ಸುತ್ತೆ. ಸರ್, ಬರೀ ಬಜೆಟ್ ನಿಂದ ಏನಾದರೂ ಡೆವಲಪ್ಮೆಂಟ್ಗಳಾಗ್ತವೆ ಅಂತ ಕೇಶವ್ ನಿರೀಕ್ಷೆ ಮಾಡಕ್ ಸಾಧ್ಯನಾ ಸರ್? ಬಜೆಟ್ ಇಂದ ಅಲ್ಲದೆ ಇದ್ರು ಬಜೆಟ್ ಒಂದು ನಿಮ್ಗೆ ಡಾಕ್ಯುಮೆಂಟ್ ಅದನ್ನ ಇಂಪ್ಲಿಮೆಂಟ್ ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿವರೆಗೂ ಎಲ್ಲವೂ ಇಂಪ್ಲಿಮೆಂಟ್ ಆಗಿದ್ದಿಲ್ಲ. ನೋಡಿದಾಗ ನಾಯಕರ ಮನಸ್ಥಿತಿಗಳು ಬದಲಾಗಬೇಕು, ಸಮಾಜವನ್ನ ದೇಶವನ್ನ ತೆಗೆದುಕೊಂಡು ಹೋಗುವಂತ ರೀತಿ ನೀತಿಗಳಿದೆಯಲ್ಲ ಅದರಲ್ಲಿ ಬದಲಾವಣೆ ಕಾಣಬೇಕು ಅನ್ನೋದನ್ನ ಒಪ್ತಿರಲ್ವಾ? ಖಂಡಿತ ಅದು ಆಗದೆ ಇದ್ರೆ ಇನ್ನು ನಾವು ಹಿಂಗೇನೆ ಮತ್ತೆ ಮಾತಾಡ್ತಾನೆ ಇರಬೇಕಾಗತ್ತೆ, ಅದರಿಂದ ಏನು ಉಪಯೋಗ ಆಗಲ್ಲ. ಒಂದು ಇಂಪ್ಲಿಮೆಂಟೇಷನ್ ಪ್ರತಿ ಇದರಲ್ಲೂ ಎಕನಾಮಿಕ್ ಸರ್ವೆಗಿಂತ ಮುಂಚೆನೂ ನಾವು ಇದರಲ್ಲಿ ಇಷ್ಟು ಪ್ರಪೋಸಲ್ ಇಷ್ಟು ಇಂಪ್ಲಿಮೆಂಟ್ ಮಾಡಿದೀವಿ ಅಂತಾರೆ, ಇದ್ರದ್ದು ಇಂಪ್ಯಾಕ್ಟ್ ಏನಾಯ್ತು ಅನ್ನೋದನ್ನು ಪ್ರತಿ ಇದರಲ್ಲಿ ನಮಗೆ ಚರ್ಚೆ ಆಗೋದಾದ್ರೆ ಹಿಂದಿನ ದಿನ ಅಸೆಂಬ್ಲಿ ಪಾರ್ಲಿಮೆಂಟ್ ಸೆಷನ್ಸ್ ಅಲ್ಲಿ ಅಸೆಂಬ್ಲಿಗಳಲ್ಲಿ ಬಜೆಟ್ನ ಒಂದು ವಾರ ಮುಂಚೆ ಮಂಡಿಸೋಕ್ ಮುಂಚೆ ಹಿಂದಿನ ವರ್ಷದಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಯ್ತು, ಇದ್ರದ್ದು ಇಂಪ್ಯಾಕ್ಟ್ ಏನಾಯ್ತು ಅನ್ನೋ ಒಂದು ಇವ್ಯಾಲ್ಯೂಯೇಷನ್ ಸ್ಟಡಿ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಸಂಗತಿ ಸರ್, ಯಾಕಂದ್ರೆ ಈ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹಳ ಮೇಲಿನ ಮೇಲೆ ಚರ್ಚೆ ಆಗಿದ್ದು ಅಂದ್ರೆ ಬಹಳ ಸಾಲ ಮಾಡಿಬಿಟ್ಟಾರೆ, ಬಹಳ ಸಾಲ. ಹೀಗಾಗಿ ನಾವು ಬಜೆಟ್ ಅನ್ನುವಂತ ವಿಚಾರ ಬಂದಾಗ ಇವ್ರ ಲೆಕ್ಕಾಚಾರ ಏನಿದೆ ಅನ್ನುವಂಥದ್ದು ಸಹಜವಾಗಿ ಮತದಾರರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇವ್ರೇನ್ ಲೆಕ್ಕ ಹಿಡ್ಕೊಂಡವರು ಬಹಳ ಸಾಲ ಮಾಡ್ತಾರೋ ಏನು ಅನ್ನುವಂಥದ್ದು. ಸರ್, ಅದು ಏನಾದ್ರು ಬಹಳ ಭಾರತದ ಆರ್ಥಿಕತೆ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಸಾಲ ಮಾಡಿದ್ರೆ ಇನ್ನೊಂದು ಸಂಗತಿ ಸರ್, ಈಗ ಸಾಲದ ಮೇಲೆ ನನ್ನ ಒಂದು ಸಂಬಳ, ಒಬ್ಬ ವ್ಯಕ್ತಿದು 1 ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ಅಂದ್ರೆ ಸಾಲ ಅನ್ನುವಂಥದ್ದು ಸಹಜವಾಗಿರುತ್ತೆ. ಆದ್ರೆ ಆ ಸಾಲದ ಮೇಲಿನ ಇಂಟ್ರೆಸ್ಟ್ ಹತ್ತತ್ರ ನಾನು 1 ಲಕ್ಷ ಸಂಬಳದಲ್ಲಿ 24,000 ಬರೀ ಇಂಟ್ರೆಸ್ಟ್, ನಾನು ಸಾಲ ಕಟ್ತಾ ಇರುವಂತದ್ದು ಬೇರೆ ಅಲ್ಲ, ಅಸಲು ವಿಚಾರ ಅಲ್ಲ, ಇಂಟ್ರೆಸ್ಟ್ 24,000 ಕಟ್ತಾ ಇದೀನಿ ಅಂತ ನಂಗೊಂದು ಬಹಳ ಹೊಡ್ತ. ಈಗ ದೇಶದ ಆರ್ಥಿಕತೆ ನೋಡಿದಂತ ಸಂದರ್ಭದಲ್ಲಿ ಹೌದು, ಕಳೆದ ಬಾರಿ 45 ಲಕ್ಷ ಕೋಟಿಯ ಬಜೆಟ್ ನಲ್ಲಿ ಹತ್ತತ್ರ 22% ಅಷ್ಟು ರಿವೈಸ್ಡ್ ಆದಂತಹ ಸಂದರ್ಭದಲ್ಲಿ ಅದನ್ನ ನಾವು ಇಂಟ್ರೆಸ್ಟ್ ಆನ್ ಏನು ಲೋನ್ ಕಟ್ತಾ ಇದೀವಿ ಅನ್ನುವಂಥದ್ದು ಒಂದು ಉಲ್ಲೇಖ ಇದೆ. ಅಂದ್ರೆ ಹೆಚ್ಚು ಕಡಿಮೆ 10 ಲಕ್ಷ ಕೋಟಿಗೆ ಹೆಚ್ಚಿನ ಇಂಟ್ರೆಸ್ಟ್ ನಾವು ಕಟ್ತಾ ಇದೀವಿ, 22-23%. ಅದೇನಾದ್ರೂ ಮಾರಕನ ಸರ್? ಹೇಗೆ ಸರ್ ಲೆಕ್ಕ? ನಾವು ಯಾವ್ದಕ್ಕಾಗಿ ಸಾಲ ಮಾಡ್ತೀವಿ ಅನ್ನುವಂಥದ್ದು, ನೀವು ನಿಮ್ದು ಉದಾಹರಣೆ ಕೊಟ್ರಿ, ನನಗೆ ಇಷ್ಟು ಬರುತ್ತೆ ನಾನು ಇಷ್ಟು ಇಂಟ್ರೆಸ್ಟ್ ಕಟ್ತೀನಿ. ನೀವೇನಕ್ಕೆ ಸಾಲ ಮಾಡಿದ್ರಿ? ಮನೆ ಕಟ್ಟಕ್ಕೆ ಸಾಲ ಮಾಡಿದ್ರೋ, ಇಂಡಸ್ಟ್ರಿ ಕಟ್ಟಕ್ಕೆ ಸಾಲ ಮಾಡಿದ್ರೋ, ಏನಕ್ಕೆ ಸಾಲ ಮಾಡಿದ್ವಿ ಅಂತ. ಒಂದು ದೇಶ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಸಾಲ ಮಾಡಿದ್ರಲ್ಲಿ ಈಗ ಲಾಸ್ಟ್ ಬಜೆಟ್ ನಾನು ನಿಮಗೆ ಉಲ್ಲೇಖಿಸಿ ಹೇಳ್ತೀನಿ, 71% ನಾವು
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಅದರಿಂದ ನಿಮಗೆ ಬ್ರಿಡ್ಜ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಒಳ್ಳೆ ಸ್ಕೂಲ್ಸ್ ಬರುತ್ತೆ, ಒಳ್ಳೆ ಹೆಲ್ತ್ ಬರುತ್ತೆ. ನೀವು ಅದನ್ನ ತಗೊಂಡು ಎಲ್ಲರಿಗೂ ಏನೇನೋ ಕಾರ್ಯಕ್ರಮ ಮಾಡಿ ಅದನ್ನ ದುಂದುವೆಚ್ಚ ಮಾಡಿಬಿಟ್ರೆ, ನಾನು ಮದುವೆ ಮಾಡಿ ಉಡಾಯಿಸ್ಬಿಟ್ರೆ, ಈಗ ಸಾಲ ಮಾಡಿ ಮದುವೆ ಮಾಡಿ ಉಡಾಯಿಸ್ಬಿಟ್ರೆ ಅದರಿಂದ ನನಗೆ ವಾಪಸ್ ಬರಲ್ಲ. ಆದ್ರೆ ಅದರಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಗೈನ್ ಮಾಡಿದ್ರೆ ಅದನ್ನ ತೀರಿಸೋ ಶಕ್ತಿ ಬರುತ್ತೆ. ಅದರಿಂದ ಅದು ಮುಖ್ಯ. ಸಾಲ ಯಾಕೆ ಮಾಡ್ತಾ ಇದೀವಿ? ಯಾಕಂದ್ರೆ ಇಂಡಿಯಾ ಅಂತ ದೇಶಗಳಲ್ಲಿ ನಿಮಗೆ ಪೂರ್ಣವಾಗಿ ನನ್ನ ಹತ್ರನೇ ದುಡ್ಡಿದೆ ನಾನೇ ಖರ್ಚು ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಇಲ್ಲಿ ಡೆಫಿಸಿಟ್ ಬಜೆಟೇ ಮಾಡಬೇಕು, ಆದ್ರೆ ಅದು ಕಂಟ್ರೋಲ್ ಅಲ್ಲಿ ಇರಬೇಕು. ನಿಮ್ಮಲ್ಲಿ ನೋಡಿ, ನಮ್ಮಲ್ಲಿ RBI ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ, ಲಾಸ್ಟ್ 2-3 ವರ್ಷದಿಂದ 90% ಟಚ್ ಆಗ್ತಾ ಇತ್ತು ನಮ್ಮ ಡೆಟ್ GDP ರೇಷಿಯೋಗೆ. ಇಮಿಡಿಯೇಟ್ ಆಗಿ ಅದು ರೆಡ್ ಫ್ಲಾಗ್ ವಾರ್ನ್ ಮಾಡ್ತು, ನೋಡಿ ನಮ್ಗೆ ಜಾಸ್ತಿ ಆಗ್ತಾ ಇದೆ ಅಂತ. ಈಗ ಬೇರೆ ವಿದೇಶಿ ದೇಶಗಳಲ್ಲಿ, ಯುರೋಪ್ ಕಂಟ್ರಿಗಳಲ್ಲಿ, ಈವನ್ ಅಮೆರಿಕ ಕೂಡ 120-130% ಅವ್ರ GDPಗೆ ಸಾಲ ಮಾಡಿದೆ. ಆದ್ರೆ ಅಲ್ಲಿ ಯಾರು ಸೆಂಟ್ರಲ್ ಬ್ಯಾಂಕ್ ಹೇಳಲ್ಲ ಅವ್ರಿಗೆ. ಆದ್ರೆ ನಮ್ಮ RBI ಎಷ್ಟು ಕರೆಕ್ಟ್ ಆಗಿ ವಾರ್ನ್ ಮಾಡುತ್ತೆ ಅಂದ್ರೆ ನೋಡಿ ಇದು ಅಂತ. ಹಾಗೆ ನೋಡಿ, ನಮ್ಮ GDP ಗ್ರೋತ್ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಸಾಲದ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ GDP ಗಾತ್ರ ದೊಡ್ಡದಾಗುತ್ತೆ, ಇದು 25% ಒಳಗಡೆ ಬಂದ್ಬಿಡುತ್ತೆ. ಅವಾಗ ದೇಶ ಅಭಿವೃದ್ಧಿ ಕಡೆಗೆ ಹೋಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಸರ್. ವಿನಯ್ ಸರ್, ನಿಮ್ ಜೊತೆ ಮಾತನಾಡ್ತೀನಿ.